ಒಂದು ಸಿಂಪಲ್ ಆಗಿ ಉತ್ತರ ಹೇಳಿ. ಟ್ರಾನ್ಸ್ಜೆಂಡರ್ಸ್ಗಳು ಈಗ ತೀರ್ ಹೋದ್ಮೇಲೆ ಅವ್ರ ಕಾರ್ಯಗಳನ್ನ ಹೊರಗಡೆ ಬಿಟ್ಕೊಡೋದಿಲ್ಲ, ಯಾಕೆ? ಅದಕ್ಕೇನಾದ್ರೂ ಪದ್ಧತಿ ಇದೆಯಾ? ಅದು ಹೇಗೆ ನಡೆಯುತ್ತೆ ಪ್ರೊಸೀಜರು? ಎಲ್ಲಿ ಅವರ ಇದು ಕ್ರಿಯೆ ಎಲ್ಲ ಮಾಡುವಂಥದ್ದು? ಸೊ ಆಕ್ಚುಲಿ ಮುಂಚೆ ಬಂದ್ಬಿಟ್ಟು ಇದೆಲ್ಲ ಇತ್ತು, ಸಿಸ್ಟಮ್ಸ್ ಎಲ್ಲ ಇತ್ತು. ಇವಾಗ ಬಂದ್ಬಿಟ್ಟು ಓಪನ್ ಆಗಿ ನಡೆಯುತ್ತೆ. ಬಿಕಾಸ್ ಯಾಕಂದ್ರೆ ಬರ್ನಿಂಗ್ ಅಲ್ಲಿ ಹೋದ್ರೆ ಇವಾಗ ನಿಮಗೆ 6 o'clock ಲಾಸ್ಟ್. ಸೊ ಅದಕ್ಕಿಂತ ಮುಂಚೆ ಇದು ಮಾಡ್ಕೊತೀವಿ. ಸೊ ಕೆಲವೊಂದು ಹಳ್ಳಿ ಕಡೆ ಇದು ಇನ್ನೂ ಫಾಲೋ ಮಾಡ್ತಾರೆ, ಯಾರಿಗೂ ಮುಖ ತೋರಿಸಲ್ಲ. ಬಿಕಾಸ್ ಯಾಕಂದ್ರೆ ಅದೊಂಥರ ಲಕ್ ಥರ. ಸೊ ಅವರು ನಮ್ದ್ರಲ್ಲಿ ನಾವೇನು ಮಾಡ್ತೀವಿ, ಅದು ಲಕ್ ಅಲ್ಲ ಅಂತ ನಾವು ಅನ್ಕೋತೀವಿ, ಬಟ್ ಬೇರೆಯವ್ರಿಗೆ ಅದು ಲಕ್ ಥರ. ಸೊ ನಮ್ಮ ಮುಖ ಲಾಸ್ಟಲ್ಲಿ ನೋಡಿದ್ರೆ, ಸೊ ಯಾಕಂದ್ರೆ ಮಂಗಳ ಮುಖಿ ಅಂದಿದ ತಕ್ಷಣನೇ ಅವ್ರು ನೋಡಿದ್ರೆ ನಮ್ಗೊಂದು ಲಕ್ಕು, ಒಂದು ಪಾಸಿಟಿವ್ ಅಲ್ವಾ. ಸೊ ಅಂತ್ಯಕ್ರಿಯೆಯಲ್ಲಿ ನಾವು ಪಾರ್ಟಿಸಿಪೇಟ್ ಆದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಅನ್ಕೋತಾರೆ. ಓಕೆ, ಕೊನೆಯದಾಗಿ ಇವತ್ತು ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಮಾತುಕತೆಯಲ್ಲಿ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ಕೊತೀನಿ. ಸೊ ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಾನು ಹೇಳ್ತಾ ಬರ್ತೀನಿ. ಸೊ ಒಂದು ಹೆಜ್ಜೆ ಮುಂದೆ ಇಡಿ, ಖಂಡಿತ ನೀವು ಸಕ್ಸಸ್ ಕಾಣ್ತೀರಾ, ಖುಷಿನೂ ಪಡ್ತೀರಾ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಐಶ್ವರ್ಯ ಅವರೇ. ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಸೊ ಅದರ ಜೊತೆಗೆ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ಗಳು ಏನೇನಿದಾವೆ ಎಲ್ಲದೂ ಸುಗಮವಾಗಿರಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಐಶ್ವರ್ಯ ಅವರೇ. ಒಂದು ಸಿಂಪಲ್ ಆಗಿ ಉತ್ತರ ಹೇಳಿ. ಟ್ರಾನ್ಸ್ಜೆಂಡರ್ಸ್ಗಳು ಈಗ ತೀರ್ ಹೋದ್ಮೇಲೆ ಅವ್ರ ಕಾರ್ಯಗಳನ್ನ ಹೊರಗಡೆ ಬಿಟ್ಕೊಡೋದಿಲ್ಲ, ಯಾಕೆ? ಅದಕ್ಕೇನಾದ್ರೂ ಪದ್ಧತಿ ಇದೆಯಾ? ಅದು ಹೇಗೆ ನಡೆಯುತ್ತೆ ಪ್ರೊಸೀಜರು? ಎಲ್ಲಿ ಅವರ ಇದು ಕ್ರಿಯೆ ಎಲ್ಲ ಮಾಡುವಂಥದ್ದು? ಸೊ ಆಕ್ಚುಲಿ ಮುಂಚೆ ಬಂದ್ಬಿಟ್ಟು ಇದೆಲ್ಲ ಇತ್ತು, ಸಿಸ್ಟಮ್ಸ್ ಎಲ್ಲ ಇತ್ತು. ಇವಾಗ ಬಂದ್ಬಿಟ್ಟು ಓಪನ್ ಆಗಿ ನಡೆಯುತ್ತೆ. ಬಿಕಾಸ್ ಯಾಕಂದ್ರೆ ಬರ್ನಿಂಗ್ ಅಲ್ಲಿ ಹೋದ್ರೆ ಇವಾಗ ನಿಮಗೆ 6 o'clock ಲಾಸ್ಟ್. ಸೊ ಅದಕ್ಕಿಂತ ಮುಂಚೆ ಇದು ಮಾಡ್ಕೊತೀವಿ. ಸೊ ಕೆಲವೊಂದು ಹಳ್ಳಿ ಕಡೆ ಇದು ಇನ್ನೂ ಫಾಲೋ ಮಾಡ್ತಾರೆ, ಯಾರಿಗೂ ಮುಖ ತೋರಿಸಲ್ಲ. ಬಿಕಾಸ್ ಯಾಕಂದ್ರೆ ಅದೊಂಥರ ಲಕ್ ಥರ. ಸೊ ಅವರು ನಮ್ದ್ರಲ್ಲಿ ನಾವೇನು ಮಾಡ್ತೀವಿ, ಅದು ಲಕ್ ಅಲ್ಲ ಅಂತ ನಾವು ಅನ್ಕೋತೀವಿ, ಬಟ್ ಬೇರೆಯವ್ರಿಗೆ ಅದು ಲಕ್ ಥರ. ಸೊ ನಮ್ಮ ಮುಖ ಲಾಸ್ಟಲ್ಲಿ ನೋಡಿದ್ರೆ, ಸೊ ಯಾಕಂದ್ರೆ ಮಂಗಳ ಮುಖಿ ಅಂದಿದ ತಕ್ಷಣನೇ ಅವ್ರು ನೋಡಿದ್ರೆ ನಮ್ಗೊಂದು ಲಕ್ಕು, ಒಂದು ಪಾಸಿಟಿವ್ ಅಲ್ವಾ. ಸೊ ಅಂತ್ಯಕ್ರಿಯೆಯಲ್ಲಿ ನಾವು ಪಾರ್ಟಿಸಿಪೇಟ್ ಆದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಅನ್ಕೋತಾರೆ. ಓಕೆ, ಕೊನೆಯದಾಗಿ ಇವತ್ತು ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಮಾತುಕತೆಯಲ್ಲಿ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ಕೊತೀನಿ. ಸೊ ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಾನು ಹೇಳ್ತಾ ಬರ್ತೀನಿ. ಸೊ ಒಂದು ಹೆಜ್ಜೆ ಮುಂದೆ ಇಡಿ, ಖಂಡಿತ ನೀವು ಸಕ್ಸಸ್ ಕಾಣ್ತೀರಾ, ಖುಷಿನೂ ಪಡ್ತೀರಾ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಐಶ್ವರ್ಯ ಅವರೇ. ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಸೊ ಅದರ ಜೊತೆಗೆ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ಗಳು ಏನೇನಿದಾವೆ ಎಲ್ಲದೂ ಸುಗಮವಾಗಿರಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಐಶ್ವರ್ಯ ಅವರೇ.